ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ದೇವರನಾಡು ಕೇರಳದಲ್ಲಿ ಭೂಕುಸಿತ ದುರಂತ ಕೇಸ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಸಿಗ್ತಾ ಇದೆ. ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ ಇವಾಗ. ಕೇರಳದಲ್ಲಿ ಭೂಕುಸಿತ ದುರಂತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಸಿಗ್ತಾ ಇದೆ. ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ. ವಯನಾಡು ಜಿಲ್ಲೆ ಕೆಲ್ಲಾಡಿಯಲ್ಲಿ ನಡೆದಿರ್ತಕ್ಕಂಥ ಒಂದು ದುರಂತ ಇದೆ, ಅಲ್ಲಿ ಮುಂದುವರೆದಿದೆ ಶೋಧ ಕಾರ್ಯ. ಇಂದು ಮತ್ತೆರಡು ಶವ ಹೊರ ತೆಗೆದಿದ್ದಾರೆ NDRF ಸಿಬ್ಬಂದಿಗಳು. JCBಯಿಂದ ಮಣ್ಣು ತೆಗೆಯುವ ವೇಳೆ ಪತ್ತೆಯಾಗಿದೆ ಮೃತದೇಹಗಳು. ನೋಡಿ, ಅವತ್ತು ಏನು ಮಣ್ಣು ಹರ್ಕೊಂಡು ಬಂತು, ಗುಡ್ಡ ಕುಸಿತ, ಅದರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಇವತ್ತು ಅಗಿತಾ ಮತ್ತೆ ದೇಹಗಳು ಸಿಗ್ತಾ ಇದ್ದಾವೆ. ನಾಪತ್ತೆ ಆದ 5 ಪೈಕಿ ಇಂದು 2 ಮೃತದೇಹ ಪತ್ತೆಯಾಗಿದೆ. ಅಲ್ಲಿ ಉಳಿದ 3 ಮುಂದುವರೆದಿದೆ ಅಲ್ಲಿ ಶೋಧ ಕಾರ್ಯ. ಮಳೆ ನಡುವೆಯೂ ಮುಂದುವರೆದಿರ್ತಕ್ಕಂಥದ್ದು ರಕ್ಷಣಾ ಕಾರ್ಯಾಚರಣೆ. ನೋಡಿ, ಮಳೆ ಅಡ್ಡಪಡಿಸ್ತಾ ಇದೆ, ಆದರೂ ಕೂಡ NDRF ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿ ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ವೀಕ್ಷಕರೇ ನೋಡಿ, ಈ ವಯನಾಡು ಏನು ಕೆಲ್ಲಾಡಿ ಮೆಪ್ಪಾಡಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ಸುರಂಗ ಮಾರ್ಗ ಏನು ಕೊರಿತಾ ಇದ್ದು, ಆ ಒಂದು ಸ್ಥಳದಲ್ಲಿ ಈ ಒಂದು ಗುಡ್ಡ ಕುಸಿದ ಆಗಿರತಕ್ಕಂಥದ್ದು. ಸೊ ಆ ವೇಳೆ ಭಾಳಷ್ಟು ಮಂದಿ ಮಣ್ಣಿನಡಿ ಸಿಲುಕಿಕೊಂಡಿದ್ರು. ಈ JCB, ಇಟಾಚಿ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ವು ಆ ವಾಹನಗಳು ಎಲ್ಲವೂ ಕೂಡ ಮಣ್ಣಿನ ಅವಶೇಷದಡಿ ಸಿಲುಕಾಕೊಂಡಿದ್ದಾವೆ. ಕೆಲವರು ನಾಪತ್ತೆನೇ ಆಗೋಗಿದ್ದಾರೆ, ಇಲ್ಲಿವರೆಗೂ ಅವರು ಸುಳಿವಿಲ್ಲ. ಅದರಲ್ಲಿ ಒಂದು 2 ದೇಹವನ್ನು, ಇವತ್ತು ಮೃತದೇಹವನ್ನು ಕಾರ್ಯಾಚರಣೆ ವೇಳೆ ತೆಗೆದಿರ್ತಕ್ಕಂಥದ್ದು NDRF ಸಿಬ್ಬಂದಿಗಳು. ಇನ್ನು ಉಳಿದಿರ್ತಕ್ಕಂಥ 3 ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಪ್ರತಿ ಕ್ಷಣಕ್ಕೂ ಕೂಡ ಮಳೆ ಹೆಚ್ಚಾಗ್ತಾ ಇದೆ, ನಿಲ್ತಾ ಇಲ್ಲ. ಅಲ್ಲಿ ರಕ್ಷಣೆ ಮಾಡಬೇಕಂದ್ರೂ ಕೂಡ ಮಳೆ ಅನುವು ಮಾಡಿಕೊಡ್ತಿಲ್ಲ, ಆ ರೇಂಜ್ಗೆ ಮಳೆ ಬರ್ತಾ ಇದೆ. ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಲಾರಿ ಯಾವ ರೀತಿ ಒಂದು ಸ್ಪೀಡಲ್ಲಿ ಹಿಂದೆ ಬರುತ್ತೆ ಆ ಮಣ್ಣಿನ ರಭಸಕ್ಕೆ, ಅಂದರೆ ಹೇಳಕ್ಕೆ ಆಗೋದಿಲ್ಲ. ಅಲ್ಲಿ ಆ ಲಾರಿಯಿಂದನೇ ಆ 2 ಜೀವ ಅಥವಾ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೀವ ಉಳಿತು ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಇನ್ನೂ ಹರ್ಕೊಂಡು ಹೋಗ್ತಾ ಇದ್ರು ಅವರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಅದೇ. ಮೊನ್ನೆ ಆಗಿರ್ತಕ್ಕಂಥ ಈ ದೃಶ್ಯ ಫುಲ್ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಂತೂ ಆ ಲಾರಿದ್ದೇ ಸುದ್ದಿ ಹರಿದಾಡ್ತಾ ಇದೆ. ಆ ಲಾರಿ ಇಲ್ಲ ಅಂದಿದ್ರೆ ಅಲ್ಲಿ ಬರ್ತಾ ಇರ್ತಕ್ಕಂಥವ್ರು ಎಲ್ಲಿಗೆ ಹೋಗ್ತಾ ಇದ್ರೋ ಗೊತ್ತಿಲ್ಲ, ಸಿಗ್ತಾನೆ ಇರಲಿಲ್ಲ. ಅದೃಷ್ಟವಶಾತ್ 2 ದಂಪತಿಗಳನ್ಸುತ್ತೆ, ನಾವು ರೌಂಡ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ನಿಮ್ಗೆ ಪಾಯಿಂಟ್ ಮಾಡಿ. ಸೊ ಅವರಿಬ್ಬರು ಪಾಪ ವೈಫು ಒಳಗಡೆ ಮಣ್ಣಡಿ ಸಿಲುಕಾಕೊಂಡಿದ್ದಾರೆ, ಗಂಡ ಅವ್ರನ್ನ ತೆಗೆದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಈಗ ಏನಾಗಿದೆ ಕತೆ ಅಂತ ಹೇಳಿದ್ರೆ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟು ಜನ ಮಿಸ್ ಆಗಿದ್ದಾರೆ ಅನ್ನುವಂಥ ಲೆಕ್ಕ ಸಿಗ್ತಾ ಇಲ್ಲ ಅಲ್ಲಿ. ಸೊ ಆ ಮಣ್ಣು ಅಗಿತಾ ಒಳಗಡೆ ಮೃತದೇಹಗಳು ಸಿಗ್ತಾ ಇದ್ದಾವೆ. ಸೊ ಅದರಂತೆ ಇವತ್ತು ಒಂದು 2 ಮೃತದೇಹವನ್ನು NDRF ಸಿಬ್ಬಂದಿಗಳು ತೆಗೆದಿದ್ದಾರೆ. ಈ JCBಯಿಂದ ಮಣ್ಣು ಅಗಿಯುವಾಗ ಸಿಕ್ಕಿದೆ ಅಂತ ನೋಡಿ ಮೃತದೇಹ. ಇನ್ನು ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಅಲ್ಲಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.